ಇವತ್ತು ಈ ಬೈ ಎಲೆಕ್ಷನ್ ಅಲ್ಲಿ ಈ ಸರ್ಕಾರ, ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ಸರ್ಕಾರ, ಡಿ.ಕೆ. ಶಿವಕುಮಾರ್ ಸರ್ಕಾರ, ಕೆಟ್ಟ ಸರ್ಕಾರ, ವಲಸೆ ಸರ್ಕಾರ. ಯಾರೋ ನೋಡ್ಸಪ್ಪ ಸ್ವಲ್ಪ. ಸನ್ಮಾನ್ಯ ಶ್ರೀರಾಮುಲು ಅವರು ನಮ್ಮ ರಾಜ್ಯದ ನಾಯಕರು, ಅದೇ ರೀತಿ ನಮ್ಮ ಸಿಮೆಂಟ್ ಮಂಜು ಅವರು ನಮ್ಮ ಶಾಸಕರು, ನಾವೆಲ್ಲರೂ ಕೂಡ ಬಂದಿರುವಂಥದ್ದು ಶ್ರೀನಿವಾಸ್ ಅವರನ್ನ ಗೆಲ್ಲಿಸಿ, ಬಿಜೆಪಿಯನ್ನ ಗೆಲ್ಲಿಸಿ ಅನ್ನೋ ಉದ್ದೇಶ ಇಟ್ಕೊಂಡು ನಾವು ಬಂದಿದ್ದೀವಿ. ನಿನ್ನೆನೂ ಕೂಡ ಸಿದ್ದರಾಮಯ್ಯನವರು, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳಿದ್ದಾರೆ, ನಾನು ಅನ್ನರಾಮಯ್ಯ ಅಂತ ಹೇಳಿದ್ದಾರೆ. ಅನ್ನ ಅಂದ್ರೆ ಏನು? ಅಕ್ಕಿ ಕೊಡ್ತಾರಲ್ಲ, ರೇಷನ್ ಅಕ್ಕಿ 5 kg ಕೊಡ್ತಾರೆ. ಯಾರು ಕೊಡ್ತಾರೆ? ಮೋದಿ ಅವರು ಕೊಡೋದು. ಸಿದ್ದರಾಮಯ್ಯನ ಅರ್ಧದಲ್ಲಿ ಒಂದು ಕಾಳು ಅಕ್ಕಿನೂ ಸಿದ್ದರಾಮಯ್ಯನವ್ರದಿಲ್ಲ. ಅದರಲ್ಲಿ 5 kg ಅಕ್ಕಿ ಮೋದಿ ಅವ್ರು ಕೊಡೋದು. ಆ ಚೀಲ ಐತಲ್ಲ ಮೇಲೆ, 2 ರೂಪಾಯಿದು ಚೀಲ, ಆ 2 ರೂಪಾಯಿ ಚೀಲ ಮಾತ್ರ ಸಿದ್ದರಾಮಯ್ಯನವ್ರದು. ಈಗ ಅನ್ನರಾಮಯ್ಯ ಅಂತಾರೆ. ಅನ್ನರಾಮಯ್ಯ ಅಲ್ಲ, ಕನ್ನರಾಮಯ್ಯ. ಮೋದಿ ಕೊಟ್ಟಿರೋದನ್ನ ಕನ್ನ ಹಾಕಿ ತಂದಿರುವಂತದ್ದು. ಎಸ್ಟಿಗಳದ್ದು ದುಡ್ಡು, ಹಣ ಎಸ್ಸಿ ಕಾಲೋನಿಗಳಿಗೆ, ಎಸ್ಸಿ ಅವರಿಗೆ ಲೋನ್ ಕೊಡಕ್ಕೆ, ಎಸ್ಸಿ ಅವರಿಗೆ ವಿದ್ಯಾಭ್ಯಾಸಕ್ಕೆ ಹಣವನ್ನ ಇಟ್ಟಿದ್ರು. ಎಲ್ಲ ಸರ್ಕಾರ ಕೊಟ್ಟಿತ್ತು. ನಮ್ಮ ಸರ್ಕಾರ, ಬಿಜೆಪಿನೂ ಕೊಟ್ಟಿತ್ತು ಸರ್ಕಾರ. ಸಿದ್ದರಾಮಯ್ಯ ಬಂದ್ಮೇಲೆ 43,000 ಕೋಟಿ ಹಣವನ್ನ, SC ST ಹಣವನ್ನ ತೆಗೆದ್ಬಿಟ್ಟು ದುರುಪಯೋಗ ಮಾಡ್ಕೊಂಬಿಟ್ಟಿದ್ದಾರೆ. ಲೂಟಿ ಹೊಡೆದಿದ್ದಾರೆ SC ಗಳ ಹಣವನ್ನ, ST ಗಳ ಹಣವನ್ನ. ಇಂಥ ಸಿದ್ದರಾಮಯ್ಯನವ್ರಿಗೆ ಓಟ್ ಹಾಕ್ಬೇಕಾ? ಒಂದ್ ಕಡೆ ಅನ್ನಭಾಗ್ಯ ಲೂಟಿ, ಇನ್ನೊಂದ್ ಕಡೆ ಭ್ರಷ್ಟಾಚಾರ, ಇನ್ನೊಂದ್ ಕಡೆ ಡಿ.ಕೆ. ಶಿವಕುಮಾರ್, ಸಿದ್ದರಾಮಯ್ಯ ಕಿತ್ತಾಟ. ಇವರಿಬ್ಬರು ಕಿತ್ತಾಟದಲ್ಲಿ ಸರ್ಕಾರ ನಡೀತಾ ಇಲ್ಲ. ಆಸ್ಪತ್ರೆಗಳಲ್ಲಿ ಔಷಧಿ ಇಲ್ಲ. ಯಾರು ಹೋಗಿದ್ದೀರಾ ಆಸ್ಪತ್ರೆಗೆ? ಔಷಧಿನೇ ಇಲ್ಲ ಅಲ್ಲಿ. ಎಲ್ಲ ಪ್ರೈವೇಟ್ ಆಗಿ ಬರ್ಕೊಡ್ತಾರೆ ಔಷಧಿ, ಎಲ್ಲ ಪ್ರೈವೇಟ್ ಆಗಿ ಬರ್ಕೊಡ್ತಾರೆ. ಇವತ್ತು ಸಾಲ 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 ಸಾಲ. ಸಿದ್ದರಾಮಯ್ಯ 4 ಲಕ್ಷ ಕೋಟಿಗೂ ಹೆಚ್ಚು ಸಾಲ ಮಾಡಿದ್ದಾರೆ. ಹಣ ಲೂಟಿ ಹೊಡ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರ ಹಣ ಎಲ್ಲಿ ಕಳಿಸ್ತಾ ಇದ್ದಾರೆ? ಎಲ್ಲ ಡೆಲ್ಲಿಗೆ ಹಣ ಕಳಿಸ್ತಾ ಇದ್ದಾರೆ. ಎಲ್ಲ ಡೆಲ್ಲಿಗೆ ಹಣ ಹೋಗ್ತಾ ಇದೆ. ಯಾಕೆಂದ್ರೆ CM ಕುರ್ಚಿ ಉಳಿಸ್ಕೊಳಕ್ಕೋಸ್ಕರ. ಈ ಪರಿಸ್ಥಿತಿಯಲ್ಲಿ ಇವತ್ತು ಬೈ ಎಲೆಕ್ಷನ್ ಬರ್ತಾ ಇದೆ. ನನ್ನ ಸಿದ್ದರಾಮಯ್ಯ ಒಂದು ಒಳ್ಳೆ ಮಾತು ಹೇಳಿದ್ದಾರೆ. ಏನ್ ಹೇಳಿದ್ದಾರೆ? ನಮ್ಮ ಶ್ರೀರಾಮುಲು ಹೇಳ್ತಾ ಇದ್ದ, ಹಣ ಇದ್ದವ್ರನ್ನ ಗೆಲ್ಸ್ಬೇಡಿ. ಅವ್ರು ಹೇಳಿರೋದು ನನ್ನ ಭಾಷಣ ದಾವಣಗೆರೆಯಲ್ಲಿ, ಹಣ ಇದ್ದವ್ರನ್ನ ಗೆಲ್ಸ್ಬೇಡಿ, ಬಡವನ್ನ ಗೆಲ್ಸಿ ಅಂತ ಹೇಳಿದ್ದಾರೆ. ಅವರೇ ಬಡವ ಯಾರು? ಹಣ ಯಾರು? ಬಡವ ಯಾರು? ಹಣವಂತರ ಯಾರು? ಅವ್ರನ್ನ ಓಡಿಸಿ ಅಂತ ಅವರೇ ಹೇಳ್ಬಿಟ್ಟಿದ್ದಾರೆ. ಸಾಹುಕಾರರಿಗೆ ಅಧಿಕಾರ ಕೊಡಬೇಡಿ ಅಂತ ಹೇಳಿದ್ದಾರೆ. ಅವ್ರು ಕರೆಕ್ಟ್ ಆಗಿ ಹೇಳಿದ್ದಾರೆ, ಅಧಿಕಾರ ಕೊಡಬೇಡಿ. ಅವ್ರು ನಮ್ಮ ಸಿದ್ದರಾಮಯ್ಯ ನಮ್ಮ ಪರವಾಗಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. ಇಲ್ಲಿ ಬಿಜೆಪಿ ಪರವಾಗಿ ಕ್ಯಾನ್ವಾಸ್ ಮಾಡ್ತಾ ಇದ್ದಾರೆ. ಅವ್ರು ಬಂದಿರೋದು ಅವ್ರನ್ನ ಗೆಲ್ಸಕ್ಕಲ್ಲ, ಅವ್ರಿಗೆ ಹಂಗಲ್ಲ. ಸಿದ್ದರಾಮಯ್ಯ ಬಂದಿದ್ರೆ ಜಮೀರ್ ಬರ್ಬೇಕಾಗಿತ್ತು. ಬಂದಿದ್ದಾನ ಜಮೀರು? ಬಂದಿದ್ದಾನ? ಬಂದಿಲ್ಲ. ಮತ್ತೆ ಸಿದ್ದರಾಮಯ್ಯ ಯಾರ ಪರವಾಗಿ ಹೇಳ್ತಾ ಇದ್ದಾರೆ? ಸಾಹುಕಾರನ ಗೆಲ್ಸ್ಬೇಡಿ, ಬಡವರನ್ನ ಗೆಲ್ಸಿ ಅಂತ. ಅಷ್ಟೇ ಅರ್ಥ ಆಗ್ತಾ ಇದೆ. ಸಿದ್ದರಾಮಯ್ಯ ಬಿಜೆಪಿ ಓಟ್ ಹಾಕಿ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ಲ? ಅದಕ್ಕೆ ನಮ್ಮ ಅಭ್ಯರ್ಥಿ, ಬಡವರ ಅಭ್ಯರ್ಥಿ, ಬಡವರ ಪರವಾಗಿ ನಿಲ್ಲೋರು. ನೀವು ಅವ್ರ ಮನೆ ಬಾಗಿಲಿಗೆ ಹೋಗಕ್ಕಾಗಲ್ಲ. ಹೋಗಕ್ಕಾಗುತ್ತೆ ಅವ್ರ ಮನೆ ಬಾಗಿಲಿಗೆ? ಆಗಲ್ಲ. ಮಾತಾಡ್ಸಕ್ಕಾಗಲ್ಲ. ಮಾತಾಡದೆ ರೌಡಿಸಂ ಅವರ ಹೇಳ್ತಾ ಇದ್ರು. ಯಾರು? ಈಗ SS ಮಲ್ಲಿಕಾರ್ಜುನ್ ಏನಾಗವ್ರೆ? ಮಂತ್ರಿ ಆಗವ್ರೆ ತಾನೆ? ಏನ್ ಕೆಲ್ಸಿರೋದಪ್ಪ ಅವ್ರನ್ನ? ಅಸೆಂಬ್ಲಿಗೆ ಬನ್ನಿ ಅಂತ ತಾನೇ ಕೆಲ್ಸಿರೋದು. ಹೋಗ್ ಮಾತಾಡು. ಒಂದಿನ ಏನಾರ ಮಾತಾಡೋರು ಅಸೆಂಬ್ಲಿಗೆ ನೋಡಿದೀರ? ಯಾರಾದ್ರೂ ಅಸೆಂಬ್ಲಿಯಲ್ಲೆಲ್ಲ ಸೀಟ್ ನೋಡಿದೀರ? ಖಾಲಿ ಯಾವತ್ತೂ ಇಲ್ಲ. ಅಸೆಂಬ್ಲಿಗೆ ಬರ್ದೇ ಇರೋರ್ನ ಓಟ್ ಹಾಕೋದೇನ್ಕೆ? ಅಸೆಂಬ್ಲಿಗೆ ಹೋಗಿ ನಮ್ಮ ಪರವಾಗಿ ಮಾತಾಡಿ ಅಂತ. ಇಲ್ಲ, ಅಸೆಂಬ್ಲಿಗೆ ಬರಲ್ಲ. ಇನ್ನ ಅವ್ರಮ್ಮ ಪಾರ್ಲಿಮೆಂಟು, ಈಗ ಮಗನ್ಗೆ MLA. ಬೇರೆಯವ್ರ ಮಕ್ಳು ಏನಾಗ್ಬೇಕು? ಎಲ್ಲ ನಿಮ್ಮನೆಗೆ ಏನಾನ ಇದ್ರೆ ಅದು ತಗೊಂಬ. ಏನ ಅಕ್ಕಿ ಇದ್ರೆ ನಮ್ಮನೆ ಕಳ್ಸು, ರಾಗಿ ಇದ್ರೆ ನಮ್ಮನೆ ಕಳ್ಸು, ತರಕಾರಿ ಇದ್ರೆ ನಮ್ಮನೆ ಕಳ್ಸು,
ದುಡ್ಡಿದ್ರೆ ನಮ್ಮ ಎಲ್ಲ ಅಲ್ಲೇ ಆದ್ರೆ ಬೇರೆಯವ್ರ ಮಕ್ಕಳು ಉದ್ಧಾರ ಆಗೋದು ಹೆಂಗೆ? ಬೇರೆ ಜಾತಿಯವರು ಉದ್ಧಾರ ಆಗೋದು ಹೆಂಗೆ? ಅದಕ್ಕೆ ಈ ವಂಶ ಪರಂಪರೆ ಅವರ ಕಾಂಗ್ರೆಸ್ದೇ ಅದು ವಂಶ ಪರಂಪರೆ ಆಡಳಿತವನ್ನ ಕೊನೆಗಾಣಿಸಿ ಇವತ್ತು ನಮ್ಮ ನಿಷ್ಠಾವಂತ ಬಿಜೆಪಿ ಕಾರ್ಯಕರ್ತರಿಗೆ ಬಿಜೆಪಿ ಸೀಟ್ ಕೊಟ್ಟಿದ್ದಾರೆ. ಕಾರ್ಯಕರ್ತರಿಗೆ ಸೀಟ್ ಕೊಟ್ಟಿದ್ದೀರಿ, ಯಾವುದೋ ಹಣ ಆಸೆ ಏನೂ ಇಲ್ಲ. ಇವತ್ತು ಗೆಲುವು ಬಹಳ ಕ್ಲಿಯರ್ ಆಗಿ ಆಗ್ತಾ ಇದೆ. ಮುಸಲ್ಮಾನ್ ಬಾಂಧವರು ಯಾರು ಕಾಂಗ್ರೆಸ್ ವೋಟ್ ಆಗ್ತಾ ಇಲ್ಲ, ಯಾರು ಆಗ್ತಾ ಇಲ್ಲ. ಮುಸಲ್ಮಾನ್ ಬಾಂಧವರು ತೀರ್ಮಾನ ಮಾಡ್ಬಿಟ್ಟವ್ರು. ಅವರು ಒಳ್ಳೆ ಅವಕಾಶ, ಅವ್ರಿಗೆ ಬುದ್ಧಿ ಕಲ್ಸಕ್ ಒಳ್ಳೆ ಅವಕಾಶ. ಈ ಅವಕಾಶವನ್ನು ಉಪಯೋಗ ಮಾಡ್ಕೊಂಡು ಬಿಜೆಪಿಯ ಕಮಲದ ವೃತ್ತಿಗೆ ತಾವೆಲ್ಲ ಮತವನ್ನ ಹಾಕಿ ಗೆಲ್ಲಿಸ್ಬೇಕು ಅನ್ನೋ ಪ್ರಾರ್ಥನೆಯನ್ನ ನಾನು ವಿರೋಧ ಪಕ್ಷದ ನಾಯಕನಾಗಿ ನಾನು ಮಾಡ್ತಾ ಇದ್ದೀನಿ. ಆಶೀರ್ವಾದ ಮಾಡಿ. ಭಾರತ್ ಮಾತಾ ಕಿ, ನರೇಂದ್ರ ಮೋದಿ ಅವರಿಗೆ, ಬಿಜೆಪಿಗೆ, ಕಮಲದ ಗುರ್ತಿಗೆ, ಶ್ರೀರಾಮನಿಗೆ, ಶ್ರೀನಿವಾಸ ಅವರಿಗೆ ಧನ್ಯವಾದ.